ಹಾಯ್ ಫ್ರೆಂಡ್ಸ್, ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಫೈನಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ಒಂದು ತಾತ್ಕಾಲಿಕ ಪರೀಕ್ಷೆಯ ಅಂಕಪಟ್ಟಿಯನ್ನು ವೆಬ್ಸೈಟ್ನಲ್ಲಿ ಹಾಕಿದ್ದಾರೆ. ನೀವು ಇಲ್ಲಿ ನೋಡಬಹುದು. RPC ಹುದ್ದೆಗಳ ತಾತ್ಕಾಲಿಕ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯ ಅಂಕಪಟ್ಟಿ 19ನೇ ತಾರೀಕಿಗೆ ಇಲ್ಲಿ ಡಿಸ್ಟ್ರಿಕ್ಟ್ ವೈಸ್ ಇದೆ ಫ್ರೆಂಡ್ಸ್. ಸೊ ನೀವು ಒಂದು ಡಿಸ್ಟ್ರಿಕ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಅಂಕಪಟ್ಟಿ, ಅದೇ ರೀತಿ ಎಲ್ಲರ ಒಂದು ಸ್ಕೋರ್ ನೋಡಬಹುದು. ನೋಡಿ, ಫಾರ್ ಎಕ್ಸಾಂಪಲ್ ಉತ್ತರ ಕನ್ನಡ ನೋಡಿ, ಈ ರೀತಿಯ ಒಂದು PDF 22 ಫೈಲ್ಸ್ ಇದೆ, ಪೇಜಸ್ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಹೈಯೆಸ್ಟ್ ಸ್ಕೋರ್ 69 ಆಗಿದೆ ನೋಡಿ, ತುಂಬ ಕಡಿಮೆ ಸ್ಕೋರೇ ಆಗಿದೆ. ನೀವು ನೋಡಬಹುದು, ಉತ್ತರ ಕನ್ನಡದಲ್ಲಿ 69 ಹೈಯೆಸ್ಟ್ ಸ್ಕೋರ್ ಆಗಿದೆ. ನೀವು ನೋಡಿ 69, ಆಮೇಲೆ 65, 64.75 ಇದೆ. ನೀವು ಇಲ್ಲಿ ನೋಡಬಹುದು 30 ಅಂದರೆ ಯಾರು ಪಾಸಿಂಗ್ ಮಾರ್ಕ್ಸ್ ತೆಗೆದುಕೊಂಡಿದ್ದಾರೆ. ಟೋಟಲ್ ಇಲ್ಲಿ ಎಷ್ಟು ಅಭ್ಯರ್ಥಿಗಳು ಇದ್ದಾರೆ ಅಂತ ನೀವು ಇಲ್ಲಿ ನೋಡಬಹುದು. ಇಲ್ಲಿ 26, 52 ಟೋಟಲ್ ಇಲ್ಲಿ 22 ಪೇಜಸ್ ಇದೆ ಫ್ರೆಂಡ್ಸ್. 400 ಇಲ್ಲಿ ನೋಡಿ ಫ್ರೆಂಡ್ಸ್. ಟೋಟಲ್ ಇಲ್ಲಿ 418 ಅಭ್ಯರ್ಥಿಗಳು ಇಲ್ಲಿ ಮೇಲ್, ಇಲ್ಲಿ 418 ಜನರ ಒಂದು ಮೇಲ್ ಅಭ್ಯರ್ಥಿಗಳು ಕ್ಯಾಂಡಿಡೇಟ್ಸ್. ಒಂದು ನಿಮಗೆ ಗೊತ್ತಿದೆ ಮಿನಿಮಮ್ 30 ಸ್ಕೋರ್ ಮಾಡಬೇಕು. ಸೊ ಇವರು ಎಷ್ಟು ಸ್ಕೋರ್ ಅಂದರೆ ಒಂದು 418 ಅಭ್ಯರ್ಥಿಗಳು ಒಂದು ಸೆಲೆಕ್ಷನ್ ಆಗಿದ್ದಾರೆ. ಸೆಲೆಕ್ಷನ್ ಅಂದರೆ ಪ್ಲಸ್ ಅವರ ಒಂದು ಪಾಸಿಂಗ್ ಮಾರ್ಕ್ಸ್ ಅಂತ ಹೇಳಬಹುದು. 418 ಅಭ್ಯರ್ಥಿಗಳು ಒಂದು ಪಾಸ್ ಆಗಿದ್ದಾರೆ ಅಂತ ಹೇಳಬಹುದು. ಅದೇ ರೀತಿ ಇಲ್ಲಿ ವುಮೆನ್, ರೆಗ್ಯುಲರ್ ವುಮೆನ್ ಹುಡುಗಿಯರು ನೋಡುವುದಾದರೆ ಇಲ್ಲಿ ಟೋಟಲ್ ಓನ್ಲಿ 45 ಅಭ್ಯರ್ಥಿಗಳಷ್ಟೇ ಇಲ್ಲಿ ಪಾಸ್ ಆಗಿದ್ದಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ 60 ತಗೊಂಡಿದ್ದಾರೆ ಒಬ್ಬರು. ಇಲ್ಲಿ ನೀವು ನೋಡಬಹುದು 60, 59.25 ನೋಡಿ. ಇಲ್ಲಿ 48, 47, 46 ತುಂಬ ಒಂಥರ ಲೋ ಸ್ಕೋರೇ ಇದೆ ಫ್ರೆಂಡ್ಸ್. ನೀವು ಇಲ್ಲಿ ನೋಡಬಹುದು, ಲೋ ಸ್ಕೋರಿನಲ್ಲೇ ಉತ್ತರ ಕನ್ನಡ ನಿಂತಿದೆ. ಟೋಟಲ್ ಇಲ್ಲಿ 45 ವುಮೆನ್ಸ್ ಇಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಆಮೇಲೆ ಶಿವಮೊಗ್ಗ ನೋಡುವುದಾದರೆ ಇಲ್ಲಿ ಮತ್ತೂ ಕಡಿಮೆ 56.25 ಹೈಯೆಸ್ಟ್ ಸ್ಕೋರ್ ಆಗಿದೆ ಹುಡುಗರದು. ಶಿವಮೊಗ್ಗದಲ್ಲಿ ನೋಡಿ ತುಂಬ ಜನರು ಇದ್ದಾರೆ, ಉತ್ತರ ಕನ್ನಡದಲ್ಲಿ ಕಡಿಮೆ ಇದ್ದಾರೆ. ಶಿವಮೊಗ್ಗದಲ್ಲಿ 1,000ಕ್ಕಿಂತ ಮೇಲೆ ಅಭ್ಯರ್ಥಿಗಳು, ತುಂಬ ಜನರು ಐ ಥಿಂಕ್ ಶಿವಮೊಗ್ಗದಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರೆ. ಮತ್ತು ಟೋಟಲ್ ಇಲ್ಲಿ ನೋಡಿ 2,000 ನೋಡಿ ಫ್ರೆಂಡ್, 2,000 ನೀವು ಇಲ್ಲಿ ನೋಡಬಹುದು 2,335 ಒಂದು ಅಭ್ಯರ್ಥಿಗಳು ಇಲ್ಲಿ ಪಾಸ್ ಆಗಿದ್ದಾರೆ. ತುಂಬ ಐ ಥಿಂಕ್ ಶಿವಮೊಗ್ಗದಲ್ಲಿ ಹಾಕಿದ್ದಾರೆ. ಅದೇ ರೀತಿ ಲೇಡೀಸ್ ಕೂಡ 406 ಅಭ್ಯರ್ಥಿಗಳು ಇಲ್ಲಿ ಪಾಸಿಂಗ್ ಮಾರ್ಕ್ಸ್ ತೆಗೆದುಕೊಂಡಿದ್ದಾರೆ, ಶಿವಮೊಗ್ಗದಲ್ಲಿ ಇದ್ದಾರೆ. ಅದೇ ರೀತಿ ಇಲ್ಲಿ ಇದು ತುಮಕೂರಿನಲ್ಲಿ ಕೂಡ 70 ಹೈಯೆಸ್ಟ್ ಇದೆ. ಇದನ್ನೆಲ್ಲ ನೋಡುವುದಾದರೆ ಉತ್ತರ ಕನ್ನಡದಲ್ಲಿ ಕಡಿಮೆ, ಇದು ಕೂಡ ಓಕೆ ನೋಡಿ. ಈ ರೀತಿಯಾಗಿ ಬೇರೆ ಬೇರೆ ಒಂದು ಡಿಸ್ಟಿಕ್ ಇದೆ ಫ್ರೆಂಡ್ಸ್. ಸೊ ಈಗ ಬಳ್ಳಾರಿ ನೋಡುವ, ಬಳ್ಳಾರಿಯಲ್ಲಿ ಕೂಡ
63 ಪಾಯಿಂಟ್ ಇದೆ ಹೈಯೆಸ್ಟ್. ಸೊ ಈ ರೀತಿಯಾಗಿ ನೀವು ಆಮೇಲೆ ದಾವಣಗೆರೆ ನೋಡುವುದಾದರೆ 63 ಇದೆ, ದಾವಣಗೆರೆ ಕೂಡ ಸೇಮ್. ಆಮೇಲೆ ಕೋಲಾರ 71 ಇದೆ ಹೈಯೆಸ್ಟ್. ತುಮಕೂರು 70. ಇದು ರಾಯಚೂರು 71 ಇದೆ ಫ್ರೆಂಡ್ಸ್. ನೋಡಿ ಆಲ್ಮೋಸ್ಟ್ ಸ್ಕೋರ್ ನೋಡುವುದಾದರೆ 71 ಅಷ್ಟೇ ಹೈಯೆಸ್ಟ್ ಇದೆ. 61 ಇದು 64. ಬೆಂಗಳೂರು ಡಿಸ್ಟಿಕ್ನಲ್ಲಿ 64 ಹೈಯೆಸ್ಟ್. ಸೊ ನೋಡಿ ಫ್ರೆಂಡ್ಸ್, ಹೆಚ್ಚು ಹೈಯೆಸ್ಟ್ ಸ್ಕೋರ್ ಇಲ್ಲ ನೋಡುವುದಾದರೆ, ಯಾಕಂದರೆ ಪೇಪರ್ ಕೂಡ ಟಫ್ ಇತ್ತು. ಇದು ಒಂದು RPC ಅವರ ಸ್ಕೋರ್ ಆಗಿತ್ತು. ಅದೇ ರೀತಿ ನೀವು KKದವರ ಕೂಡ ಸ್ಕೋರ್ ನೋಡುವುದಾದರೆ ಸೇಮ್ KKಯ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಇದು KKಯ ಒಂದು ತಾತ್ಕಾಲಿಕ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ಅಂಕಪಟ್ಟಿ ಆಗಿದೆ. ವಿಜಯನಗರ ನೋಡುವ ಹೈಯೆಸ್ಟ್ ಇಲ್ಲಿ 74 ಆಗಿದೆ. ಈ ರೀತಿಯಾಗಿ ನೀವು ನೋಡಬಹುದು. ಒಂದು ಕೊಪ್ಪಳ ಡಿಸ್ಟಿಕ್ ಇಲ್ಲಿ ಕೂಡ 76. ಇದು ಪುರುಷರದ್ದು. ಮಹಿಳೆಯರ ನೋಡುವುದಾದರೆ ಮಹಿಳೆಯರದ್ದು ಇಲ್ಲಿ ಕೆಳಗಡೆ ಇರುತ್ತದೆ. ಮೊದಲು ಅವರು ಇಲ್ಲಿ ತುಂಬ ಕ್ಯಾಂಡಿಡೇಟ್ಸ್ ಇದ್ದಾರೆ, ಬಟ್ ಇಲ್ಲಿ ಕೂಡ 71 ಹೈಯೆಸ್ಟ್ ಆಗಿದೆ. ಇಲ್ಲಿ ಇನ್ ಸರ್ವಿಸ್ ಮೇಲ್ ಕಲಬುರಗಿಯಲ್ಲಿ 82. ಇಲ್ಲಿ ಒಳ್ಳೆ ಸ್ಕೋರ್ ಮಾಡಿದ್ದಾರೆ ಒಬ್ಬರು. 82 ಆಗಿದೆ. ಈ ರೀತಿಯಾಗಿ ಕಲಬುರಗಿ ಸಿಟಿ 73 ಆಗಿದೆ. ಬೀದರ್ ಡಿಸ್ಟಿಕ್ನಲ್ಲಿ 71. ಬೆಂಗಳೂರು ಸಿಟಿ 74. ಬಳ್ಳಾರಿ 75, 73, 72. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಸ್ಕೋರ್ಗಳನ್ನೆಲ್ಲ ಮಾಡಿದ್ದಾರೆ. ಸೊ ನೀವು ನೋಡಿಕೊಳ್ಳಿ, ನಿಮ್ಮ ಒಂದು ಸ್ಕೋರ್ ನಿಮಗೆ ಗೊತ್ತಿದೆ. ಯಾರು ಪಾಸಿಂಗ್ ಮಾರ್ಕ್ಸ್ ಅಟ್ಲೀಸ್ಟ್ 30 ತೆಗೆದುಕೊಳ್ಳಬೇಕು. ಸೊ ಯಾರು ನಿಮಗೆ ಆಲ್ರೆಡಿ ನೀವು ಸ್ಕೋರ್ ಚೆಕ್ ಮಾಡಿಕೊಂಡಿದ್ದೀರಿ, 30 ಆದವರ ಎಲ್ಲರ ಒಂದು ಹೆಸರು ಇಲ್ಲಿ ಇದೆ. ಸೊ ಯಾರದು ಹೆಸರು ಇಲ್ಲ, ನೀವು ಕೂಡ ಆಕ್ಷೇಪಣೆ ಸಲ್ಲಿಸಲು ಕೂಡ ಅವರು ಮೇ ಬಿ ಲಿಂಕನ್ನು ಬಿಡುತ್ತಾರೆ. ಸೊ ಎಲ್ಲರಿಗೂ ಕೂಡ ಬೆಸ್ಟ್ ಆಫ್ ಲಕ್. ಈಗ ಒಂದು 2 ಡೇಸ್ ಅವರು ಏನಾದರೂ ತಾತ್ಕಾಲಿಕ ಅಂಕಪಟ್ಟಿಯಲ್ಲಿ ಆಕ್ಷೇಪಣೆ ಸಲ್ಲಿಸಲು ಲಿಂಕನ್ನು ಬಿಡುತ್ತಾರೆ. ಆಕ್ಷೇಪಣೆ ಇದ್ದರೆ ನೀವು ಸಲ್ಲಿಸಬಹುದು. ಆಮೇಲೆ ಅವರು ಒಂದು ಫೈನಲ್ ಲಿಸ್ಟ್ ಬಿಡುಗಡೆ ಮಾಡುತ್ತಾರೆ. ಆಮೇಲೆ 1:5 ಕೂಡ ಅವರು ಲಿಸ್ಟನ್ನು ಬಿಡುತ್ತಾರೆ. ಯಾರು ಇನ್ನೂ ಕೂಡ ನಿಮಗೆ ಗೊತ್ತಾಗುತ್ತದೆ ಇದರ ಮೇಲೆ ನೋಡಿ ಒಂದು ಸ್ಕೋರ್ ಎಷ್ಟು ಹೈಯೆಸ್ಟ್ ಎಷ್ಟಾಗಿದೆ, ನೀವು ಸೆಲೆಕ್ಟ್ ಆಗಬಹುದಾ ಅಂತ ಒಂದು ಐಡಿಯಾ ಕೂಡ ನಿಮಗೆ ಬರುತ್ತದೆ. ಸೊ ಯಾರು ಫಿಸಿಕಲ್ ಇನ್ನೂ ಕೂಡ ಸ್ಟಾರ್ಟ್ ಮಾಡಿಲ್ಲ, ನೀವು ಫಿಸಿಕಲಿಗೆ ಇವತ್ತಿನಿಂದಲೇ ನೀವು ಪ್ರಾಕ್ಟೀಸನ್ನು ಮಾಡಿಕೊಳ್ಳಿ. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು. ಎಲ್ಲರಿಗೂ ಕೂಡ ಬೆಸ್ಟ್ ಆಫ್ ಲಕ್.